could be good for me. Lately I was feeling like I need a purpose. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ 5 ಗಂಟೆ ಆಗಿದೆ, ಮಳೆ ಕೂಡ ಬರ್ತಾ ಇದೆ. ನಮ್ಮ ಪಾಪಂಗೆ ಯಾವತ್ತು ಫೋಟೋಶೂಟ್ ಮಾಡಿಸ್ತೀನಿ ಅಂದಾಗ ಅವತ್ತು ಮಳೆ ಬರುತ್ತೆಲ್ಲ, ಮೋಡ ಇರುತ್ತೆ, ಗೊತ್ತಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಅವ್ನಿಗೆ 4 months ಕಂಪ್ಲೀಟ್ ಆಗಿ 10 days ಆಗ್ತಾ ಇದೆ. ಅಮ್ಮ ಮನೆಗೆ ಹೋಗಿದ್ರಿಂದ ನಾನು ಫೋಟೋಶೂಟ್ ಮಾಡೋಕ್ಕಾಗಿರಲಿಲ್ಲ. ಸರಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬೆಳಗ್ಗೆಯಿಂದ ಕೆಲಸ ಎಲ್ಲ ಫಟಾಫಟ ಅಂತ ಮುಗಿಸ್ಕೊಂಡೆ. ಸರಿ ಅವ್ನು ಮಲಗಿದ್ದಾನೆ, ಅಷ್ಟೊಂದಿಗೆ ನಾನು ಪ್ರಗತಿ ಇಬ್ಬರು ರೆಡಿ ಆಗ್ತಾಯಿದ್ದೀವಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ. ಹಾಗೆ ನಿಮಗೆ ಯಾವ ಥೀಮ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ನಾನೊಂದು 4 ಥೀಮ್ನ ಯೋಚನೆ ಮಾಡಿದ್ದೀನಿ. ನನಗೆ ಫಸ್ಟಿಂದನೂ ಇತ್ತು ಚೆಫ್ ಇದು ಥೀಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಕುತ್ಕೊಂಡು ಮಾಡಿಸೋದ ಅಥವಾ ಏನು ಕೂತ್ಕೊಳ್ಳೋಕೆ ಮುಂಚೆಗೆ ಮಾಡಿಸೋದ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಮಲಗಿದಾಗಲೇ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಇವಾಗಲೇ ಮಾಡ್ತಾಯಿದ್ದೀನಿ. ನೋಡೋಣ, ಬೆಟರ್ ಒಂದು 7-8 monthsಲ್ಲಿ ಇನ್ನೊಂಥರ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿ, ಇವತ್ತು ನಾನು ಫಸ್ಟ್ ಅದೇ ಥೀಮ್ ಮಾಡ್ತೀನಿ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಲಾಸ್ಟು ನಾನು ಇಲ್ಲಿಗೆ ಬಂದಮೇಲೆ 2nd month ಮತ್ತು 3rd monthದ್ದು ತೋರಿಸಿದ್ದೀನಿ. 1st month ಅಮ್ಮನ ಮನೆಯಲ್ಲೇ ಮಾಡಿದ್ದೆ. ಸೊ ಹಾಗಾಗಿ ಅದರ ಒಂದು ವಿಡಿಯೋ ಇಲ್ಲ. ಆದರೆ ಈ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ 1st month ಮತ್ತು 2nd month ಫೋಟೋ ಆ್ಯಡ್ ಮಾಡ್ತೀನಿ. ನೋಡಬೇಕು ಅಂದರೆ ನಿಮ್ಗೇನಾದರೂ ಐಡಿಯಾಸ್ ಬೇಕಾ ಅಂತಂದರೆ ನಾನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ, ಅದರಲ್ಲಿ ವಿಡಿಯೋನ ಹಾಕಿದ್ದೀನಿ. ಸೊ ಸಪ್ರೇಟಾಗಿ ನೀವು ಪ್ಲೇಲಿಸ್ಟ ಚೆಕ್ ಮಾಡಿದ್ರೆ ಫೋಟೋಶೂಟ್ ವಿಡಿಯೋಸ್ ಸಿಗುತ್ತೆ. ಸೊ ಲಾಸ್ಟಲ್ಲಿ ಎಲ್ಲ ಫೋಟೋಸನ್ನು ಕೊಲ್ಯಾಜ್ ಮಾಡಿಬಿಟ್ಟು 1 ಇಂದ 12ವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆನೇ ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಇನ್ನೇನು ಒಂದು 2 daysಲ್ಲಿ ಮಾಡಬೇಕು ಅನ್ಸುತ್ತಲ್ಲ, ಆವಾಗ ನೆಕ್ಸ್ಟ್ ಯಾವ ಥೀಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ಇವಾಗ ಫೋಟೋಶೂಟ್ ಮಾಡಬೇಕು ಅಂತಂದರೆ ಹಿಂದಿನ ದಿನ ಏನಿದೆ ಏನಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಾನು ತುಂಬ ಏನು ಖರ್ಚು ಮಾಡಿ ಮಾಡೋ ಥರ ಎಲ್ಲ ಮಾಡಲ್ಲ, ಮನೆಯಲ್ಲೇ ಇರೋದ್ರಲ್ಲೇ ಮಾಡ್ಕೋತೀನಿ. ಫಸ್ಟ್ ಬೇಸ್ಗೆ ನೀವು ಯಾವಾಗಲೂ ಒಂದು ಸಾಫ್ಟಾಗಿರೋ ಬಟ್ಟೆ ಏನಾದರೂ ಹಾಕಿ ಮಗು ಮಲ್ಕೊಳ್ಳುತ್ತೆ ಅಲ್ವಾ. ಕಂಪ್ಲೀಟ್ ವೈಟ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ಬ್ಲೂ ಬೇಡ, ಬೇರೆ ಏನಾದರೂ ಲೈಟ್ ಕಲರ್ ಯೂಸ್ ಮಾಡೋಂಗಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಫುಲ್ ವೈಟ್ ಬಟ್ಟೆ ಇರಲಿಲ್ಲ, ಹಾಗಾಗಿ ಇದು ಬೆಡ್ಶೀಟ್ ಇತ್ತು ವೈಟ್, ಅದನ್ನು ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ಈ ಥರ ಹಾಕಿದೆ. ಇದನ್ನು ಪ್ಲ್ಯಾನ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡಿದೆ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಫೈನಲಿ ಒಂದು ಯೆಲ್ಲೋ ಕಲರ್ ದುಪ್ಪಟ್ಟ ಇತ್ತು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಗ್ಯಾಸ್ದು ಬರ್ನರ್ ಎಲ್ಲ ಇಟ್ಟು ಮಾಡಿದೆ. ಹಾಗೆ ಚೆಫ್ಗೆ ಕ್ಯಾಪ್ ಬೇಕಂತಂದರೆ ಈ ಥರ ನೀವು ಮಾಡ್ಕೋಬೋದು ಮನೆಯಲ್ಲೇ, ತುಂಬ ಚೆನ್ನಾಗಿರುತ್ತೆ. ಏಪ್ರನ್ ಕೂಡ ಮಾಡ್ಕೋಬೋದು, ಆದರೆ ನಾನು ಏಪ್ರನ್ ಮಾಡಲಿಲ್ಲ, ಅದೇನು ಬೇಡ ಓವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕ್ಯಾಪ್ ಮಾಡಿದೆ, ಮಾಸ್ಟರ್ ಚೆಫ್ ಅಂತ ಬರೆದ್ಬಿಟ್ಟು. ತುಂಬ ಈಸಿ, ಇದು ಚೆನ್ನಾಗಿತ್ತು. ಮಾತ್ರ ಥೀಮ್ ರೆಡಿ ಮಾಡಿದ್ಮೇಲೆ ರಿಯಲಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು. ಅಲ್ಲಿ ಥೀಮಿಂದ ಪಾಪುನ ಎತ್ತೋಕೆ ನಂಗೆ ಇಷ್ಟ ಇರಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದ ಮಾಸ್ಟರ್ ಚೆಫ್ ಪ್ರೀತಮ್ ಗೌಡ. ಸರಿ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಥೀಮು. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ 4 ಥೀಮ್ ಮಾಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು, ಆದರೆ ನಂಗೆ 4 ಮಾಡೋಕ್ಕೆ ಆಗಲಿಲ್ಲ. ಫುಲ್ ಫೈನಲಿ ಟಯರ್ಡ್ ಆಗೋದು. ಯಾಕೆ ಕಿಚನ್ ಥೀಮ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಇದಾಗುತ್ತೆ ಅಂತ. ಎಲ್ಲ ಬಾಕ್ಸ್ ಎಲ್ಲ ತೆಗೆದು ಕ್ಯಾಪ್ ಮಾಡಿ ಅದನ್ನು ಅರೇಂಜ್ ಮಾಡಿ ಪಾಪು ಮಲಗಿಸಿ ಫೋಟೋ ತೆಗೆಯೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ಸೊ ಹಾಗಾಗಿ ನಾನು ಬರೀ 3 ಇದರಲ್ಲಿ ಫೋಟೋ ತೆಗೆದೆ. ಆ್ಯಕ್ಚುಲಿ ಥೀಮ್ ಬಂದು ಒಂದೇ 4 monthಗೆ, ಆದರೆ ಆಮೇಲೆ ಇನ್ನೊಂದು ಥರ ಬೇರೆ ಥರ ಫೋಟೋ ತೆಗೆಯೋಣ ಅಂತೇಳ್ಬಿಟ್ಟು ಬೇರೆ ಬೇರೆ ಥರ ತೆಗೆದೆ. ಫೈನಲಿ 12 months ಅಷ್ಟೊತ್ತಿಗೆ ಯಾವ್ಯಾವ ಥರ ಫೋಟೋ ಬರುತ್ತೋ ಗೊತ್ತಿಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಫೈನಲ್ವರೆಗೂ ತುಂಬ ಟಯರ್ಡ್ ಆಯಿತು ನನಗಂತೂ. ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಅದು ಕೂಡ ಆಯಿತು. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಈ ಥೀಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. 4-5 month ಮಕ್ಕಳಿಗೆಲ್ಲ ಮಾಡ್ಬೋದು. ಸೊ ಈ ಥರ ಲಾಸ್ಟಿಗೆ ನನ್ನದು ರೆಡಿ ಆಯಿತು. ಏನು ಮಾಸ್ಟರ್ ಚೆಫ್ ಥೀಮ್ಗೆ ಆ ಕ್ಯಾಪನ್ನು ಹಾಕಿದೆ, ಅದಾಗಲಿಲ್ಲ. ಅದಾದಮೇಲೆ ಹಿಂದೆಯಿಂದ ಓಪನ್ ಮಾಡಿಬಿಟ್ಟು ಜಸ್ಟ್ ಅವ್ನಿಗೆ ಹೆಡ್ಗೆ ಹೆಂಗೆ ಕವರ್ ಆಗಬೇಕು ಹಾಗೆ ಕವರ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಲೆಮನ್ನಲ್ಲಿ ಅಥವಾ ಟೊಮೊಟೊದಲ್ಲಿ ನಂಬರ್ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು 4 ಅಂತ ಲೆಮನಲ್ಲೇ ಬರೆದಿದ್ದೆ. ಹಾಗೆ ನನ್ನ ಮಗಳು ಇನ್ನೊಂದು ಜಮ್ಸಲ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತೊಗೊಂಡು ಬಂದು ಜಮ್ಸ್ ಪಾಕೆಟ್, ಬಟ್ ನನಗೆ ಆಗಲಿಲ್ಲ ಮಾಡೋದಕ್ಕೆ. ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತು. ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ಮಂತ್ ಯಾವಾಗಾದರೂ ಮಾಡೋಣ, ಇವಾಗ ಬೇಡ ಟೈಮ್ ಇಲ್ಲ ಅಂತ ಹೇಳಿ ಮಾಡಲಿಲ್ಲ. ಸೊ ಫೋಟೋ ಈ ಥರ ಬಂದಿದೆ 4 monthದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಣ್ಣು ಮುಚ್ಕೊಂಡ್ಬಿಟ್ಟ. ತಿನ್ನಿ.
ಜಸ್ಟ್ ಒಂದು ಮೆಮೊರಿ ಅಂತ ಅನ್ಬೋದು, ಬಟ್ ಏನೋ ಒಂದು ಖುಷಿ ಕೂಡ ಇರುತ್ತೆ. ಲಾಸ್ಟಲ್ಲಿ ಒಂದು 12 ಮಂತ್ಸ್ ಆದಮೇಲೆ ನಾವು ನೋಡಿದಾಗ 4 ಮಂತ್ಸ್ದು ಹಿಂಗೆ 1ಇಂದ 12 ಮಂತ್ವರೆಗೂ ಎಷ್ಟು ಚೆನ್ನಾಗಿತ್ತಲ್ವ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೆ. ಸೊ ಫಸ್ಟ್ ಥೀಮ್ ಆಯಿತು. ಇವಾಗ ನಾನು ಕಿಚನ್ ಥೀಮ್ ಮಾಡಿದ್ದೆ, ಮಾಸ್ಟರ್ ಚೆಫ್ ಅಂತ ಹೇಳ್ಬಿಟ್ಟು. ಇವಾಗ ನೆಕ್ಸ್ಟು ನಂಬರ್ ಮಾಡ್ತಾಯಿಲ್ಲ, ಜಸ್ಟ್ ಹಂಗೆ ಒಂದು ಫೋಟೋಶೂಟ್ ಥರ ಮಾಡೋಣ ಅಂತ, ಫೋಟೋ ಥರ ಮಾಡೋಣ ಅಂತ, ಫ್ರೇಮ್ ಥರ. ಅದಕ್ಕೆ ನಾನು ರೆಡ್ ಕಲರ್ ಥೀಮ್ ಬೇಕಾಗಿತ್ತು, ಬಟ್ ನಾನು ರೆಡ್ ಸ್ಯಾರಿ ಇಲ್ಲ, ಇದೇ ಇರೋದು ಕಂಪ್ಲೀಟ್ ಪ್ಲೇನಲ್ಲಿ ರೆಡ್ ಇಲ್ಲ. ಸೊ ಹಾಗಾಗಿ ನೋಡೋಣ, ಇದನ್ನು ಹಾಕೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದು ಪ್ರೀತಮ್ ಹುಟ್ಟೋಕ್ಕೆ ಮುಂಚೆ ಎಲ್ಲೋ ನೋಡಿದ ನೆನಪು, ಆದರೆ ನನಗೆ ಸರಿಯಾಗಿ ಅದು ಎಲ್ಲಿ ನೋಡಿದೆ ಅಂತಲೇ ಸಿಗ್ತಾ ಇರಲಿಲ್ಲ ಫೋಟೋ. ಆಮೇಲೆ ನಾನು ಹಂಗೆ ಯೋಚನೆ ಮಾಡ್ಕೊಂಡು ಮಾಡಿದೆ. ಆ ಫೋಟೋದಲ್ಲಿ ಅವ್ರು ಏನು ಮಾಡಿದ್ರು, ರೆಡ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ರು, ತುಂಬ ಸಖತ್ತಾಗಿತ್ತು. ನನಗಿದು ಮಾಡಬೇಕು ಅಂತ ಇತ್ತು, ಹಾಗಾಗಿ ನಾನು ಈ ಒಂದು ಫೋಟೋನ ಮಾಡಿದೆ. ಇದರಲ್ಲೇನು 4 ಮಂತ್ ಅಂತ ಏನು ಬರಲ್ಲ, ಜಸ್ಟ್ ಡೈಪರ್ ಯೂಸ್ ಮಾಡಿ ಎಲ್ಲ ಸಪ್ರೇಟಾಗಿ ಬರೆದ್ಬಿಟ್ಟು ಅದರ ಮಧ್ಯೆ ಪಾಪುನ ಇಟ್ಟು ಫೋಟೋ ತೆಗೆಯೋದು. LOVE, ಅದು ಲವ್ ಅಲ್ಲಿ ಪ್ರೀತಮ್ದು ಏನು ಪ್ರೀತಮ್ನ ಇಟ್ಟು ಮಾಡೋದು ಸಖತ್ತಾಗಿದೆ. ಫೈನಲ್ ನಾನು ಕೊಲಾಜ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಕೂಡ ಖಂಡಿತ ಟ್ರೈ ಮಾಡಬೇಕು ಅನ್ನೋಷ್ಟು ಇಂಪ್ರೆಸ್ ಆಗುತ್ತೆ ಅದು. ನಾನು ಡೈಪರಲ್ಲಿ ಮಾಡಬೇಕು ಅಂತ ಫಸ್ಟ್ ಮಂತಲ್ಲಿ ಅಂದ್ಕೊಂಡಿದ್ದೆ, ಉಲ್ಟಾ ಮಲಗಿಸ್ಬಿಟ್ಟು ಅದು ಕೆಲವೊಂದಿಷ್ಟು ಥೀಮ್ನ ಯೋಚನೆ ಮಾಡಿದೆ, ಬಟ್ ಅದು ಆಗಿರಲಿಲ್ಲ ನನಗೆ. ಡೈಪರಲ್ಲಿ ನೀವು ಯೋಚನೆ ಮಾಡ್ತೀರಿ ಅಂತ ಅಂದರೆ ಸಿಕ್ಕಾಪಟ್ಟೆ ಥೀಮ್ ಸಿಗುತ್ತೆ ಮಾಡೋ ಹಂಗಿದ್ರೆ. ನನಗಿದಿಷ್ಟ ಆಯಿತು. ಸೊ ಹಾಗಾಗಿ ಹೆಂಗೋ ಮನೇಲಂತೂ ಇದ್ದೇ ಇರುತ್ತೆ ಡೈಪರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಖಾಲಿಯಾಗಿತ್ತು, ಒಂದು ಬಾಕ್ಸ್ ಮತ್ತೆ ತರಿಸಿದ್ದೀನಿ. 400 ರುಪೀಸ್ ಮತ್ತು ಒಂದು ಫೋಟೋಶೂಟ್ಗೋಸ್ಕರ ಆಯಿತು ಅನ್ಬೋದು. ಫೈನಲ್ ಫೋಟೋ ನೋಡಿದ್ರೆ ಖಂಡಿತ ಇಷ್ಟಪಡ್ತೀರ, ಅಷ್ಟು ಸಖತ್ತಾಗಿತ್ತು. ಇದನ್ನು ಕಂಪ್ಲೀಟಾಗಿ ತೋರಿಸ್ಬೇಕಾ ಅಂತ ಏನಿರಲಿಲ್ಲ. ಆಮೇಲೆ ಹೇಗೆ ಅನ್ನೋ ಥರ ನಿಮಗೆ ಅರ್ಧ ತೋರಿಸಿದ್ರೆ ಏನೆಲ್ಲ ಅರ್ಧ ತೋರಿಸ್ತಾರೆ ಅನ್ನೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಷ್ಟೇ. ವಿ ಆಯಿತು. ಇವಾಗ ಈ ಲೆಟರಿಂಗ್ ಮಾಡ್ತಾಯಿದ್ದೀನಿ. ಈಗ ಆ್ಯಕ್ಚುಲಿ ಈಸಿ, ಮಗು ಸುಮ್ಮನೆ ಮಲಗಿರುತ್ತೆ. ಇನ್ನು ಸ್ವಲ್ಪ ಉಲ್ಟಾ ಆಗಿ ತೆಗಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಫೋಟೋ ತೆಗಿಯೋದು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಂದರೆ ಸುಮ್ಮನೆ ಮಲ್ಕೊಂಡ್ರೆ ಈಗಲೂ ಕೂಡ ಅಷ್ಟೇ ಕಾಲೆಲ್ಲ ಜೋರಾಗಿ ಹಿಂಗೆಲ್ಲ ಮಾಡ್ತಾಯಿದ್ದ. ಸೊ ಫೈನಲ್ ಈ ಥರ ಬಂದಿದೆ, ಸೂಪರಾಗಿರುತ್ತೆ. ಎಲ್ಲರೂ ಟ್ರೈ ಮಾಡೋದಿದ್ರೆ ಮಾಡಿ. 2 ಥೀಮ್ ಫೋಟೋ ತೆಗೆದೆ. ಫಸ್ಟ್ ಒಂದು ಚೆಫ್ದು ಮತ್ತು ಇದೊಂದು ನನಗೆ ತುಂಬ ಇಷ್ಟ ಆಯ್ತು. ಅವತ್ತಿಂದ ತೆಗಿಬೇಕು, ಇದನ್ನು ಎಳೆ ಮಗುವಲ್ಲೇ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಪುಟಾಣಿಯಾಗಿರುತ್ತಲ್ವ ಅಂತ. ಎಲ್ಲದಕ್ಕೂ ಕ್ಯಾಪ್ ಹಾಕ್ಬಿಟ್ಟಿದ್ದೀನಿ ನಮ್ಮ ಪಾಪಂಗೆ, ಯಾಕೆಂದ್ರೆ ತಲೆಯಲ್ಲಿ ಕೂದಲಿಲ್ವಲ್ಲ, ಫೋಟೋ ಅಷ್ಟು ಚೆನ್ನಾಗಿ ಬರೋಲ್ಲ. ಕ್ಯಾಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೂದಲು ಯಾಕಿಲ್ಲ ಅಂತ ತುಂಬ ಜನ ಕೇಳ್ತಿದ್ದೀರಾ. ಬರ್ತ್ ಪ್ರಗತಿಗೂ ಇರಲಿಲ್ಲ, ಇವನಿಗೂ ಇರಲಿಲ್ಲ. ನನ್ನ ಮಗಳಿಗೆ ಒಂದು 9 ಮಂತ್ಸ್ ತನಕನೂ ಸ್ವಲ್ಪ ತುಂಬ ಕಡಿಮೆ ಕೂದಲು. ಇವಾಗ ತುಂಬ ಚೆನ್ನಾಗಿದೆ. ಅಂದರೆ ಒಂದ್ಸರಿ ದೇವರಿಗೆ ಮುಡಿ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಬಂತು. ಅಲ್ಲಿವರೆಗೂ ಸೇಮ್ ಹಾಗೆ ಇದ್ದಿದ್ದು. ಬಹುಶಃ ನಾನು ಚಿಕ್ಕ ಪಾಪುಲು ಹಾಗೆ ಇದ್ದಿದ್ದು, ನಮ್ಮ ಅಪ್ಪನಿಗೂ ಹಾಗೆ ಇದ್ದಿದ್ದು. ಜೆನೆಟಿಕ್ ಇರ್ಬೋದು ಅಂತ ಅನ್ಕೊತೀನಿ, ಬೇರೆ ಯಾವುದೇ ರೀಸನ್ ಇಲ್ಲ. ತುಂಬ ಜನ ಕೇಳ್ತೀರಾ 5 ತಿಂಗಳಾದ್ರೆ ಯಾಕೆ ಮಗು ತಲೆಯಲ್ಲಿ ಒಂದು ಸ್ವಲ್ಪನೂ ಕೂದಲು ಬಂದಿಲ್ಲ ಅಂತ. ನಾನು ಕೂಡ ನೈಟ್ ಎವ್ರಿ ಡೇ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ತೀನಿ. ಡಾಕ್ಟರ್ಸ್ನ ಕೇಳಿದ್ವಿ, ಅದು ಇಲ್ಲ ಒಂದು ಮಕ್ಕಳು ತುಂಬ ಕೂದಲು ಬರುತ್ತೆ, ಒಂದು ಮಕ್ಕಳು ಕೂದಲು ಬರಲ್ಲ, ಅದು ಏನೂ ಪ್ರಾಬ್ಲಮ್ ಅಲ್ಲ ಅಂತ. ಬರ್ತಾ ಇದೆ ಆ್ಯಕ್ಚುಲಿ. ಹುಟ್ಟಿದಾಗಿಂತ ಇವಾಗ ತುಂಬ ಎಲ್ಲ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಫುಲ್ ವೈಟಾಗಿತ್ತು ಬುಡೆ ಥರ, ಇವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಪಾಪ ಪ್ರಗತಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರಲ್ವ ಫೋಟೋಶೂಟ್ಗೆ. ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಓರಿಯೋ ಐಸ್ ಕ್ರೀಮ್ ಮಾಡೋಣ, ಹೋಗಿ ಓರಿಯೋ ಬಿಸ್ಕೆಟ್ ತೊಗೊಂಬ ಅಂತ. ಆ್ಯಕ್ಚುಲಿ ನನಗೆ ಮೂಸಂಬಿ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ನನ್ನ ಕೆಲಸನೂ ಆಗುತ್ತೆ ಅಂತ ಹೇಳಿಬಿಟ್ಟು, ಮಮ್ಮಿ ನೀನೇನು ಹೇಳ್ತಾ ಇದೆಯಾ, ನಿಜ ಹೇಳ್ತಾ ಇದೆಯಾ ತಾನೇ ಅಂತ. ಪ್ರಗತಿ ಹೌದು ನಿಜನೇ ಹೇಳ್ತಾ ಇದ್ದೀನಿ, ಹೋಗಿ ಓರಿಯೋ ಐಸ್ ಕ್ರೀಮ್ ಮಾಡೋಣ, ಓರಿಯೋ ಬಿಸ್ಕೆಟ್ ತೊಗೊಂಬ ಅಂತ ಅಂದೆ. ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ಅಂತ. ಓರಿಯೋ ಬಿಸ್ಕೆಟ್ ಎಲ್ಲ ತಿನ್ನೋದಕ್ಕೆ ಕೊಡಲ್ಲ. ಸೊ ಅದಕ್ಕೋಸ್ಕರ ನನ್ನ ಮಗಳು ಫುಲ್ ಶಾಕು. ಓಕೆ ಫ್ರೆಂಡ್ಸ್, ನನ್ನ ಮಗ ಇವಾಗ ಮಲಗಿದ್ದಾನೆ, ಚೆನ್ನಾಗಿ ನಿದ್ದೆ ಮಾಡಲಿ, ಎದ್ದೇಳಲಿ. ಅದಾದಮೇಲೆ ಇನ್ನೆರಡು ಥೀಮ್ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮಂತ್ಲಿ ಒನ್ಸ್ 4 ಅನ್ನೋ ನಂಬರಲ್ಲಿ 1-2 ಫೋಟೋ ಅಂತೂ ತೆಗಿತೀನಿ. ಅದಾದಮೇಲೆ ಸುಮ್ಮನೆ ನಾರ್ಮಲಾಗಿ ಈ ಥರ ಶೂಟ್ ಮಾಡ್ತೀನಿ. ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಫೋಟೋ ತೆಗೆಯೋದಕ್ಕೆ. ಎಲ್ಲ ಫೋಟೋದಲ್ಲೂ ಕ್ಯೂಟಾಗಿ ಬಂದಿದ್ದೀನಿ. ಯಾವ ಫೋಟೋ ಡಿಲೀಟ್ ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಫೋಟೋದಲ್ಲೂ ಸಖತ್ತಾಗಿದ್ದಾನೆ. ಸೊ ಎಲ್ಲ ಕೂಡ ಇಟ್ಕೊಳ್ಳೋಣ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಮ್ಮ ಪ್ರೀತಮ್ಮ ನೋಡಿ ಎಲ್ಲಿ ಮಲಗಿದ್ದಾನೆ. ಇಷ್ಟು ಹಣ್ಣು ಹಾಕಿ ಚೆನ್ನಾಗಿ ಜ್ಯೂಸ್ ಮಾಡಿ
ಕುಡಿದು ಬಿಡೋಣ. ನನ್ನ ಟೀ ಕುಡಿ. ಅಯ್ಯಯ್ಯೋ ನಗ್ತಾಳೋ ಪ್ರಗತಿ ನಗ್ತಾಳೋ. ಪ್ರಗತಿಗೆ ಐಸ್ ಕ್ರೀಮ್ ಬೇಕಂತೆ, ಆದರೆ ನಾನು ಮಾಡಬಾರ್ದಂತೆ. ನಾನೇ ಮಾಡ್ತೀನಿ. ಜಸ್ಟ್ ಫಾರ್ ಫನ್, ಹಾಗೆ ಅದನ್ನು ಎಡಿಟಿಂಗಲ್ಲಿ ಡಿಲೀಟ್ ಮಾಡಿಲ್ಲ, ಹಂಗೆ ಕಂಟಿನ್ಯೂ ಮಾಡಿದೆ. ಫೋಟೋಶೂಟ್ ಮಾಡ್ತಾ ಸ್ವಲ್ಪ ಟಯರ್ಡ್ ಆಯಿತು ಅಂತ ಹೇಳಿದ್ನಲ್ಲ, ಮನೆಯಲ್ಲೇ ಮೂಸಂಬಿ ಹಣ್ಣಿತ್ತು, ಸರಿ ಮೂಸಂಬಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮೂಸಂಬಿ ಜ್ಯೂಸ್ ಮಾಡುವಾಗ ನಾನು ನಿಮಗೆ ಲಾಸ್ಟ್ ಒಂದೆರಡು ಬ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ. ಮಿಕ್ಸಿಯನ್ನು ತುಂಬ ಅಂದರೆ ಮಸಾಲ ರುಬ್ದಂಗೆ ಜೋರಾಗಿ ರುಬ್ಬಾರ್ದು, ಜಸ್ಟ್ ಒಂದು ಸರಿ ಜಸ್ಟ್ ಹಿಂಗೆ ಅಂದು ಆಫ್ ಮಾಡಿದ್ರೆ ಸಾಕು. ಒಂದು 2-3 ಸರಿ ಹಂಗೆ ಮಾಡಿದ್ರೆ ಬೀಜ ಹೊಡೆದೋಗೋದಿಲ್ಲ, ಜ್ಯೂಸ್ ತುಂಬ ಚೆನ್ನಾಗಾಗತ್ತೆ, ಕಹಿ ಬರೋದಿಲ್ಲ. ಹಾಗೆ ನನ್ನ ಮಗಳು ಓರಿಯೋದು ಏನು ಅಂದರೆ ನನ್ನ ಮಗಳೇನೂ ಕೇಳಿರಲಿಲ್ಲ, ಸೊ ನನಗೆ ಹಂಗೆ ಅನಿಸ್ತು ಮಾಡೋಣ ಅಂತ ಹೇಳ್ಬಿಟ್ಟು ಓರಿಯೋ ಬಿಸ್ಕೆಟನ್ನು ತರಿಸಿದೆ. ಅದನ್ನು ಪೌಡರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ಇಟ್ಟು ಫ್ರೀಝರಲ್ಲಿಟ್ಟರೆ ಐಸ್ ಕ್ರೀಮ್ ಥರನೇ ಇರುತ್ತೆ. ನಿಮಗೆ ಓರಿಯೋ ಐಸ್ ಕ್ರೀಮ್ ಸಿಗುತ್ತೆ ನೋಡಿ, ಸೇಮ್ ಹಂಗೆ ಇರುತ್ತೆ. ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಹಾಗೆ ನನ್ನ ಮಗಳಿಗೆ ಅವಳಿಗೂ ಕೂಡ ತುಂಬ ಬೋರ್ ಆಗೋಯಿತು, ಅದಕ್ಕೋಸ್ಕರ ಜಾಸ್ತಿ ಒಬ್ರಿಗೆ ಮಾಡಿದ್ರೆ ಹಂಗೆ ಅನ್ಸುತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ. ಇಬ್ರಿಗೂ ಹ್ಯಾಪಿ, ನಾವು ಫೋಟೋಶೂಟು ಆಯಿತು, ನನ್ನ ಮಗಳಿಗೂ ಕೂಡ ಖುಷಿ ಆಯಿತು. ಈ ಥರ ಮಾಡಿಬಿಟ್ಟು ನನ್ನ ಹತ್ರ ಆ್ಯಕ್ಚುಲಿ ಐಸ್ ಕ್ರೀಮ್ ಸ್ಟಿಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪೂನನ್ನೇ ಇಟ್ಬಿಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಫ್ರೀಝರಲ್ಲಿ ಇಟ್ಟಿದ್ಮೇಲೆ ಫುಲ್ ಒಂದು ಸ್ವಲ್ಪ ಹೊತ್ತು ಆಗಬೇಕು, ಒಂದು 3 to 4 hours ಆದ್ರೇ ಅದು ಐಸ್ ಕ್ರೀಮ್ ಥರ ಗಟ್ಟಿ ಆಗುತ್ತೆ. ನೆಕ್ಸ್ಟು ಒಂದು ಥೀಮ್ ನಾನು ಯೋಚನೆ ಮಾಡಿದ ಮಟ್ಟಿಗೆ ಬರಲಿಲ್ಲ, ಬಟ್ ಫೋಟೋಸ್ ಚೆನ್ನಾಗಿ ಬಂತು. ಬ್ಯಾಕ್ಗ್ರೌಂಡಿಗೆ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ನಂತರ ಬ್ಲ್ಯಾಕ್ ಇರಲಿಲ್ಲ, ಪಿಂಕಲ್ಲಿ ಮಾಡೋಣ, ಮಕ್ಳಿಗೆ ಪಿಂಕ್ ಕಲರ್ ಸೂಟ್ ಆಗುತ್ತೆ ಅಂದ್ಕೊಂಡೆ. ಸೊ ಅದನ್ನು ಒಂದು ಫೋಟೋ ಶೇರ್ ಮಾಡ್ತೀನಿ. ಈ ಥರ ಬಂದಿದ್ದು. ಇದರಲ್ಲಿ ಇನ್ನೂ ಡಿಫ್ರೆಂಟಾಗಿ ಫೋಟೋಸ್ ತೆಗೆದೆ, ಅದು ಕೂಡ ಚೆನ್ನಾಗಿ ಬಂದಿದ್ದು. ಇದು 1 ಮಂತಲ್ಲಿ ಅಮ್ಮನ ಮನೇಲಿ ಮಾಡಿದ್ದೆ, ಚಾಕ್ಲೇಟ್ ಥೀಮ್ ಇಟ್ಕೊಂಡು. ಆಮೇಲೆ 2nd ಮಂತಲ್ಲಿ ಇಲ್ಲೇ ಮಾಡಿದ್ದೆ, ಆ ವಿಡಿಯೋ ಕೂಡ ಇದೆ. ಅದರಲ್ಲಿ ಪಾಪುದು ಯಾವ ಥರ ಫೋಟೋಸ್ ಬಂದಿತ್ತು ಅಂತ ಶೇರ್ ಮಾಡಿರಲಿಲ್ಲ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಸಿಂಪಲ್ಲಾಗಿ ಫೋಟೋಶೂಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.